ಆರ್ಮೋಲ್ನ ತೋರಿಸಿದ್ದೀನಿ. ಸೊ ಈಗ ಇದಕ್ಕೆ ನಾವು ಬ್ಯಾಕ್ ಅದಂದ್ರೆ ನೋಡಿ, ಇದು ಬ್ಯಾಕ್ ಶೇಪ್ ಅಂದರೆ ನೋಡಿ ಇದು. ಸೊ ಇದನ್ನು ಮೆಷರ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಬಂದಿತ್ತು? 8.5 ಕರೆಕ್ಟಾಗಿ ಬಂದಿತ್ತು. ಸೊ ಇಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ಸೊ ಈ ಥರ ಇದ್ದಾಗ ಬಾಡಿ ಪೀಸ್ಗಿನ್ನ ಸ್ಲೀವ್ ಪೀಸು ಎಕ್ಸ್ಟ್ರಾ ಬರಲ್ಲ. ಈ ರೀತಿ ಮೆಷರ್ ಮಾಡಿ ನೀವು ಕಟ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಬಾಡಿ ಪೀಸ್ಗಿನ್ನ ಸ್ಲೀವ್ ಪೀಸ್ ಎಕ್ಸ್ಟ್ರಾ ಬರಲ್ಲ. ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಸ್ಲೀವ್ ಕಟಿಂಗ್. ಸೊ ಲಾಸ್ಟ್ ಟೈಮ್ ಹೊಸಬ್ರಿಗಾಗಿ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸಿದೆ, ಮಾರ್ಕ್ ಮಾಡೋದನ್ನ. ಸೊ ಇವತ್ತು ಹೊಸಬರಿಗಾಗಿನೇ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಹೀಗಾಗಿ ಕಟಿಂಗ್, ಸ್ಲೀವ್ ಕಟಿಂಗ್, ಅದರಲ್ಲೂ ಪರ್ಫೆಕ್ಟಾಗಿ ನಾವು ಆರ್ಮೋಲ್ ರೌಂಡ್ನ ತೊಗೊಂಡು ಅದಕ್ಕೆ ಮ್ಯಾಚ್ ಆಗೋ ಥರ ಸ್ಲೀವ್ ಕಟಿಂಗ್ ಹೇಗೆ ಮಾಡೋದು ಅಂತ ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ನಾನು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೆ, ಹೊಸದಾಗಿ ನನ್ನ ಚಾನಲ್ಗೆ ಎಂಟ್ರಿ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಫಸ್ಟಿಗೆ ನಾನು ಲೆಂತ್ ಹಾಕಿದ್ದೀನಿ. ಫಸ್ಟೇ ನಾನು ಬ್ಯಾಕ್ನ ಡ್ರಾ ಮಾಡೋಣ ಅಂದ್ಕೊಂಡೆ, ಬಟ್ ನಾನು ನಿಮ್ಗೆ ತೋರಿಸಿನೇ ಡ್ರಾ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲೆಂತ್ ನಂದೇ ಮೆಷರ್ಮೆಂಟ್ ಪ್ರಕಾರ ಹಾಕ್ತಾಯಿದ್ದೀನಿ. ಬ್ಲೌಸ್ನ ಉದ್ದ ಬಂದು ರೆಡಿ 14. ಸೊ ಅದಕ್ಕೆ 1 ಇಂಚ್ ಸೇರಿಸಿ 15 ಇಂಚಿಗೆ ನೋಡಿ ನಾನು ಉದ್ದ ಹಾಕ್ಕೊಂಡಿದ್ದೀನಿ. 15 ಇಂಚು ಉದ್ದ ಹಾಕ್ಕೊಂಡಿದ್ದೀನಿ. ಸೊ ಡೀಪ್ ನೆಕ್ ಬಂದು ನಾನು ಇದಕ್ಕೆ 10 ಇಂಚ್ ಇಡ್ತಾ ಇದ್ದೀನಿ. 10 ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ನಾನಿಲ್ಲಿ 4.25 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. 4.25 ಇಂಚು ಶೋಲ್ಡರ್. ಇಲ್ಲಿ ಬಂದು 1.25 ಇಂಚಷ್ಟು ನೆಕ್ ಅಗಲ ಇಟ್ಕೊಳ್ತೀನಿ. ಸೊ ಇದು ಬಂದು 10 ಇಂಚು ಡೀಪ್ ನೆಕ್ ಏನು ಇದೆ ಆ ಡೀಪ್ ನೆಕ್ಗೆ ನಾನು ಮಾರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಶೋಲ್ಡರ್ ಬಂದು ಇಲ್ಲಿ ನಾನು 4.25 ಇಂಚು ಇಟ್ಟಿದ್ದೀನಿ. ಸೊ ಅದಾದ್ಮೇಲೆ ಆರ್ಮ್ ಹೋಲ್ ಏನು ನಮ್ಮದು ಶೋಲ್ಡರ್ ಇದೆ 4.25 ಇಂಚು. ಸೊ ಅದಕ್ಕೆ ಅರ್ಧದಿಂದ 1/4 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕು. ಅರ್ಧದಿಂದ 1/4 ಇಂಚಷ್ಟು. ಸೊ ಕೆಲವರು ಕಮೆಂಟ್ ಹಾಕ್ತೀರಾ, ಒಂದ್ರಲ್ಲಿ ಅರ್ಧ ಇಂಚು ಒಂದ್ರಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೊಳ್ತೀರಾ, ನಾವು ಹೇಗೆ ಕನ್ಸಿಡರ್ ಮಾಡೋದು ಅಂತ. ಬೆಸ್ಟ್ ಕ್ವೆಶ್ಚನ್ ಇದು. ಸೊ ಅರ್ಧದಿಂದ 1/4 ಇಂಚು ಅಂದರೆ ನೋಡಿ, ಇದು ಏನಿದೆ ಇದು ದಪ್ಪ ಇದ್ದರೆ ನೀವು 1/4 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಸೊ ಆರ್ಮೋಲ್ ಅನ್ನೋದು ಎಕ್ಸ್ಟ್ರಾ ಇದ್ದರೆ ಅಂದರೆ ಸ್ವಲ್ಪ ನೋಡಲಿಕ್ಕೆ ಹೆಲ್ದಿಯಾಗಿದ್ದರೆ ನೀವು 1/4 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ನಾರ್ಮಲ್ ಅಂತ ಅಂದರೆ ಮೀಡಿಯಮ್ ನಾರ್ಮಲ್ ನೋಡಲಿಕ್ಕೆ ಅವರು ಈ ಸೈಜ್ಗೆ ನಾರ್ಮಲ್ ಅಂದರೆ ಅರ್ಧ ಇಂಚಿಂದ 1/4 ಇಂಚು, 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಏನು ತೊಂದರೆ ಇಲ್ಲ, ತೊಗೊಳ್ಳಿ, ಪರವಾಗಿಲ್ಲ, 1/4 ಇಂಚೇ ತೊಗೊಳ್ಳಿ. ಸೊ ಇಲ್ಲಿ 4.25 ಇಟ್ಟಿದ್ದೀನಿ. ಸೊ ಇಲ್ಲಿಂದ ಇಲ್ಲಿಗೆ ನಾನು 1/4 ಇಂಚು ಶೋಲ್ಡರ್ ಏನಿದೆ 4.25 ಇಂಚು, ಅದಕ್ಕೆ 1/4 ಇಂಚು ಸೇರಿಸಿ ನಾನು 5.5 ಇಂಚು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಆರ್ಮೋಲ್ ಲೈನ್ ಇದು 5.5 ಇಂಚು. ಜಸ್ಟ್ ಒಂದು ಲೈನ್ ಹಾಕಿದ್ದೀನಿ, ಇದಕ್ಕಿಂತ ನಾನು ಮೆಷರ್ ಹಾಕಿಲ್ಲ. ಸೊ ಇಲ್ಲಿಂದ ಇಲ್ಲಿ ಏನು 4.25 ಇದೆ ಅದೇ 4.25 ಇಂಚು ಇಲ್ಲೂ ಕೂಡ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಸೊಂಟದ ಸುತ್ತಳತೆ ಬಂದು 33 ಇಂಚು. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.25 ಆಗುತ್ತೆ. 1 ಇಂಚು ಎಕ್ಸ್ಟ್ರಾ ತಗೊಳ್ತೀನಿ. 8.25ಗೆ 1 ಇಂಚು ಸೇರಿಸಿ 9.25 ಇಂಚು ಮಾರ್ಕ್ ಹಾಕೊಳ್ತೀನಿ. ಏನಕ್ಕೆ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ, ಸೊ ಹಾಗಾಗಿ ಅದಕ್ಕೆ ನಾನು 1 ಇಂಚಿಗೆ ಎಕ್ಸ್ಟ್ರಾ ತಗೊಂಡಿರೋದು. ಸೊ ಬ್ಯಾಕ್ ಡಾಟ್ಗೆ ನಾವು ಹೆಂಗೆ ಮಾರ್ಕ್ ಹಾಕ್ತೀವಿ ನೋಡಿ, ಇಲ್ಲಿಂದ ಟೇಪ್ನ ಈ ರೀತಿ ಇಟ್ಕೊಂಡು ಮಡ್ಚ್ಕೊಳ್ಳಿ, ಟೇಪ್ನ ಈ ರೀತಿ ಸೆಂಟರ್ಗೆ. ಸೊ ಇವಾಗ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇದು ಬಂದು ಬ್ಯಾಕ್ ಡಾಟ್ ಮಾರ್ಕ್ ಆಗುತ್ತೆ. ಸೊ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಅದಾದಮೇಲೆ ಇನ್ನು ಚೆಸ್ಟ್ ಮೆಷರ್ಮೆಂಟ್ ಹಾಕಿಲ್ಲ, ವೇಸ್ಟ್ ಮೆಷರ್ಮೆಂಟು ಎಕ್ಸಾಕ್ಟ್ ಫಿಟ್ಟಿಂಗ್ ಏನಿದೆ ಸೊ ಅಷ್ಟು ಹಾಕೊಂಡಿದ್ದೀವಿ. ಅದಕ್ಕೆ 1 ಇಂಚು ಸೇರಿಸಿ ಡಾಟ್ ಮಾರ್ಕ್ನ ಹಾಕೊಂಡಿದ್ದೀವಿ. ಸೊ ಎದೆ ಸುತ್ತಳತೆಯ 4ನೇ ಒಂದು ಭಾಗ ಅಂದರೆ 36 ಇಂಚು ಎದೆ ಸುತ್ತಳತೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಅಂದರೆ ಬ್ಲೌಸಲ್ಲಿ ಮಾರ್ಜಿನ್ ಕೊಡ್ತೀವಲ್ಲ, ಸೊ ಆ 2 ಇಂಚು ಇಲ್ಲಿ ತಗೊಳ್ಳಿ. ನೋಡಿ, ಇದು ಫಿಟ್ಟಿಂಗ್ ಸ್ಟಿಚ್ಚು, ಇದು ಮಾರ್ಜಿನ್. ಸೊ ಇಲ್ಲಿ ಎಕ್ಸಾಕ್ಟ್ ನಾವು ಆಲ್ರೆಡಿ ಮಾರ್ಕ್ ಹಾಕಿದ್ದೀವಿ. ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು ಈ ರೀತಿ. ಸಪೋಸ್ ಕೆಲವರು ಬಟ್ಟೆ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು 1 ಇಂಚ್ ತೊಗೊಳ್ತಾರೆ, ಖಂಡಿತ 1 ಇಂಚು ತೊಗೊಳ್ಬೋದು. ಪರ್ಟಿಕ್ಯುಲರ್ ನಾನು ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಎಲ್ಲರದು ನಾನು 2 ಇಂಚೇ ತೊಗೊಳೋದು. ಎಕ್ಸ್ಟ್ರಾ ನಾವು ಸ್ಟಿಚಸ್ 3-4 ಸ್ಟಿಚಸ್ ಹಾಕಿ ಕೊಡಬೇಕು. ಸೊ ಹಂಗಾಗಿ 2 ಇಂಚೆ. ಸೊ ಹಂಗಾಗಿ 2 ಇಂಚ್ ತೊಗೊಂಡಿದ್ದೀವಿ. ನೀವು ನಿಮ್ಮ ಹತ್ರ ಬಟ್ಟೆ ಕಡಿಮೆ ಇದ್ದು ನೀವು 1 ಇಂಚ್ ಅಷ್ಟೇ ತೊಗೊಳ್ತೀವಿ ಅಂದರೆ ಖಂಡಿತ 1 ಇಂಚ್ ತೊಗೊಳ್ಳಿ, ಅಂತಂದರೆ ಇಲ್ಲ.
ಇಲ್ಲಿ ಲೈನ್ ಹಾಕೊಳ್ಬೇಕು. ಸೊ ಇನ್ನು ನಾವು ಆರ್ಮೋಲ್ ನ ಮಾರ್ಕ್ ಹಾಕೊಂಡಿಲ್ಲ. ಸೊ ಆರ್ಮೋಲ್ ರೌಂಡ್ನ ಹೇಗೆ ತೊಗೊಳ್ಳೋದು, ಈಗ ಆಲ್ರೆಡಿ ಬಾಡಿ ಮೆಷರ್ಮೆಂಟ್ ಹೇಗೆ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಸುಮಾರು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನು ಯಾರು ನೋಡಿಲ್ಲ ನೋಡಿ. ಸೊ ಈಗ ಆರ್ಮೋಲ್ ರೌಂಡ್ ತೊಗೊಳ್ಳೋದು ಹೇಗೆ, ಸೊ ನೋಡಿ ಇಲ್ಲಿ ನಮ್ಮದು ಸ್ಲೀವ್ ಅಟ್ಯಾಚ್ ಆಗಿರುತ್ತಲ್ಲ, ಎಕ್ಸಾಕ್ಟು ಮೆಷರ್ಮೆಂಟು ಪರ್ಫೆಕ್ಟ್ ನಿಮ್ಮ ಬಾಡಿ ಮೆಷರ್ಮೆಂಟ್ಗೆ ಶೋಲ್ಡರ್ ಕರೆಕ್ಟಾಗಿ ಸ್ಟಿಚ್ ಮಾಡಿ ಸ್ಲೀವ್ ಅಟ್ಯಾಚ್ ಕರೆಕ್ಟ್ ಈ ಕಂಕ್ಳು ನೇರ ಕರೆಕ್ಟ್ ಇಲ್ಲಿ ಬಂದಿದ್ರೆ ನೀವು ಅಲ್ಲಿ ತೊಗೊಳ್ಬೇಕು. ಕೆಲವ್ರದ್ದು ರೆಡಿಮೇಡ್ ಡ್ರೆಸ್ ಇರುತ್ತೆ, ಇದು ಬಂದು ಇಲ್ಲಿ ಕೂತಿರುತ್ತೆ. ಸೊ ಇಲ್ಲಿ ಆರ್ಮೋಲ್ ರೌಂಡ್ ತೊಗೊಳೋದಲ್ಲ, ಈ ಕಂಕ್ಳು ಏನಿದೆ ಈ ಕಂಕ್ಳು ಸುತ್ತ ಈ ಕಂಕ್ಳು ನೇರ ಟೇಪ್ ಇಲ್ಲಿ ಬರಬೇಕು. ಸಪೋಸ್ ನಿಮ್ದು ರೆಡಿಮೇಡ್ ಡ್ರೆಸ್ ಬಂದು ಇಲ್ಲಿ ಕೂತಿದ್ರೆ ನೀವು ಇಲ್ಲೇ ತೊಗೊಳ್ಬೇಕು, ಬೇರೆ ಎಲ್ಲೂ ತೊಗೊಳ್ಬಾರ್ದು. ಈ ಕಂಕ್ಳು ಏನಿದೆ ಈ ಕಂಕ್ಳು ನೇರ ನೀವು ತೊಗೊಳ್ಬೇಕು. ನೋಡಿ ಕರೆಕ್ಟಾಗಿ ನನ್ನ ಟೇಪು ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗಿದೆಯಲ್ಲ ಅಲ್ಲಿ ಕರೆಕ್ಟಾಗಿ ಕೂತಿದೆ. ಇದು ನನ್ನ ಮೆಷರ್ಮೆಂಟ್ಗೆ ನಾನೇ ಸ್ಟಿಚ್ ಮಾಡಿರುವಂಥದ್ದು. ಸೊ ಅದು ಎಕ್ಸಾಕ್ಟಾಗಿ ಕೂತಿದೆ ನೋಡಿ, ಕಂಕ್ಳ ಹತ್ರ ಕರೆಕ್ಟಾಗಿ ತೊಗೊಂಡಿದ್ದೀನಿ. ನೀವು ಇನ್ನೂ ಒಂದು ಗಮನಿಸಬೇಕು, ಇದು ಈ ಕಡೆ ಅಥವಾ ಕೆಳಗಡೆ ಡೌನು ಎಲ್ಲ ಹೋಗಿರಬಾರ್ದು, ಕರೆಕ್ಟಾಗಿ ಕೂತಿರ್ಬೇಕದು. ಸೊ ಇಲ್ಲಿ ತಗೊಳ್ಳಿ ಆರ್ಮೋಲ್ ರೌಂಡು ಎಷ್ಟು ಬರ್ತಾ ಇದೆ, 17 ಇಂಚು ಆರ್ಮೋಲ್ ರೌಂಡ್ ಬರ್ತಾ ಇದೆ. ಸೊ 17 ಇಂಚಲ್ಲಿ ಆಫ್ ಏನಕ್ಕೆ ಅಂದರೆ ಫ್ರಂಟಲ್ಲಿ ಅರ್ಧ ಹೋಗುತ್ತೆ, ಬ್ಯಾಕಲ್ಲಿ ಅರ್ಧ ಬರುತ್ತೆ. ಸೊ ಇವಾಗ ನಾವು ಬ್ಯಾಕ್ ಪಾರ್ಟ್ಗೆ ಮಾರ್ಕ್ ಆಗ್ತಾ ಇರೋದು. ಸೊ ಇಲ್ಲಿಂದ ಫಸ್ಟಿಗೆ ನೀವು 1/4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ಅಥವಾ 1/4 ಇಂಚು ಸಾಕು. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಸೊ ಇಲ್ಲಿಂದ 1 ಇಂಚು ಅಥವಾ 1/4 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಶೇಪ್ನ ರೌಂಡ್ನ ಕೊಡಿ. ಇದು ಏನಿದೆ ಫಿಟ್ಟಿಂಗ್ ಸ್ಟಿಚ್ಚು ಇದ್ರೊಳಗಡೆ ಬರಬೇಕು. ಕೆಲವ್ರು ಏನು ಮಾಡ್ತಾರೆ, ಸೊ ಇಲ್ಲಿಂದ ತೆಗಿದ್ದಾರೆ, ಇಲ್ಲಿಂದ ಬಂದು ನೋಡಿ ಈ ರೀತಿ ಎಲ್ಲ ಬರುತ್ತೆ. ಈ ರೀತಿ ಎಲ್ಲ ಬಂದಾಗ ಆರ್ಮೋಲ್ ರೌಂಡ್ ತುಂಬ ಕಡಿಮೆ ಬಂದ್ಬಿಡುತ್ತೆ. ನೀವು ಅವಾಗ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಇದನ್ನು ನಾವು ಇನ್ನೂ ಲೆಂತ್ ಹಾಕೊಳ್ಬೇಕಾಗಿತ್ತು ಅಂತ. ಸೊ ರಾಂಗ್ ಅದು. ನೋಡಿ ಇಲ್ಲಿಂದ ನಾವು ಮೆಷರ್ ಮಾಡಿದಾಗ ಎಷ್ಟು ಬರ್ತಾ ಇದೆ, ಬರೀ 7 ಇಂಚು ಬರ್ತಾ ಇದೆ. ಸೊ ರಾಂಗ್ ಇದು. ಇಲ್ಲಿ ಮೆಷರ್ ಮಾಡಿ ತೋರಿಸ್ತೀನಿ, ನಂದೆಷ್ಟು 17 ಇಂಚು ಆರ್ಮೋಲ್ ರೌಂಡು. ಸೊ ಅದರಲ್ಲಿ ಅರ್ಧ ಅಂದರೆ 17 ಇಂಚಲ್ಲಿ ಅರ್ಧ ಅಂದರೆ 8.5. 8.5 ಇಂಚು, ಅದರ 8.5 ಬರಬೇಕು. ಸೊ ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ. ಸೊ ಇಲ್ಲಿಂದ ಇದನ್ನ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಸೊ ನೋಡಿ ಎಕ್ಸಾಕ್ಟಾಗಿ 8.5 ಇಂಚು ಬರ್ತಾ ಇದೆ. ಸಪೋಸ್ ಈ ರೀತಿ ಬಾಕ್ಸ್ ಹಾಕೊಂಡು ಈ ಥರ ಎಲ್ಲ ಕರೆಕ್ಟಾಗಿ ನೀವು ಹಾಕೊಂಡು ಕಡಿಮೆ ಬಂತು ಅಂದರೆ ನೀವೇನು ಮಾಡಬೇಕು, ಇದಕ್ಕೆಲ್ಲ ಇದನ್ನು ತೊಗೊಂಡು ಬಂದು ನೋಡಿ ಈ ರೀತಿ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಬರುತ್ತೆ ನೋಡಿ. ಇವಾಗ ತೋರಿಸ್ತೀನಿ ಮೆಷರ್ ಮಾಡಿ ನಿಮ್ಗೆ ಎಷ್ಟು ಬರ್ತಾ ಇದೆ ಅಂತ. ಸೊ ಇದಿದು ಜಾಸ್ತಿ ಬರ್ತಾ ಇದೆ. ಇದು ಇವಾಗ ನಾನು ಹಾಕಿರೋದು ಏನಿದೆ ಶೋಲ್ಡರ್ ಲೆಂತ್ ಕರೆಕ್ಟ್ ಇದೆ. ಸೊ ಇದು ನಮಗೆ ಕರೆಕ್ಟ್ ಇದೆ. ಸೊ ಏನು ನಾವು ಇಲ್ಲಿ ಕಟ್ ಮಾಡ್ತೀವಿ, ನಮ್ಮ ಸ್ಟಿಚ್ ಇಲ್ಲೇ ಬರಲ್ಲ. ಸೊ ನಮ್ಮ ಸ್ಟಿಚ್ ಎಲ್ಲಿ ಬರುತ್ತೆ ಹೇಳಿ, ಇಲ್ಲಿಂದ ಬರುತ್ತೆ. 1/2 ಇಂಚು ಮಾರ್ಜಿನಲ್ಲಿ ಇಲ್ಲಿ ಬರುತ್ತೆ ನಮ್ಮ ಸ್ಟಿಚ್ಚು. ಸೊ ಅವಾಗ ಎಕ್ಸಾಕ್ಟಾಗಿ ಬಂದ್ಬಿಡುತ್ತೆ. 8.5 ಕರೆಕ್ಟಾಗಿ ಇಟ್ಕೊಂಡ್ರೆ ಫುಲ್ ಟೈಟ್ ಆಗಿಬಿಡುತ್ತೆ, ಯಾಕಂದರೆ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿರ್ತೀವಿ. ಇಲ್ಲಿ ಫಿಟ್ ಮಾಡೋಷ್ಟಕ್ಕೆ ಫುಲ್ ಟೈಟ್ ಆಗುತ್ತೆ. ಕರೆಕ್ಟಾಗಿ ನೀವು ಇಲ್ಲಿ ಈ ಲೈನಲ್ಲಿ 8.5 ಇಟ್ಕೊಳ್ಳಿ. ಇಲ್ಲಿಂದ ಇದು ಬರೋಷ್ಟಕ್ಕೆ ಒಂದು 1/2 ಇಂಚಷ್ಟು ದೊಡ್ಡದಾಗಿರುತ್ತೆ. ಸೊ ಮೆಷರ್ ಮಾಡಿ ತೋರಿಸ್ತೀನಿ. ನೋಡಿ 9 ಇಂಚು ಬರ್ತಾ ಇದೆ ಇಲ್ಲಿ ಈ ಲೈನ್ಗೆ. ನಮ್ಮದು ಸ್ಟಿಚ್ ಏನು ಬರುತ್ತೆ ಅಲ್ಲಿಗೆ. ಸೊ ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ಕರೆಕ್ಟ್ 8.5 ಅಂದರೆ ಕರೆಕ್ಟ್ 8.5 ಇಟ್ಕೊಂಡ್ರೆ ಫುಲ್ಲು ಟೈಟ್ ಆಗಿಬಿಡುತ್ತೆ ಆರ್ಮೋಲು. ಹಿಂಗೆ ಕೈ ಹಿಂಗೆಲ್ಲ ಆಡಿಸಿ ಎತ್ತಿ ಆಡ್ಸೋಕ್ಕಾಗಲ್ಲ. ಸೊ 1/2 ಇಂಚು ದೊಡ್ಡದು ಬರುತ್ತೆ. ಇಲ್ಲಿ ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಸ್ಟಿಚಿಂಗಲ್ಲಿ ಅದು 1/2 ಇಂಚು ಎಕ್ಸ್ಪೆಂಡ್ ಆಗಿ ಕರೆಕ್ಟ್ ಬರುತ್ತೆ. ಸೊ ಈ ರೀತಿ ಫಸ್ಟ್ ನೀವು ಆರ್ಮೋಲ್ ರೌಂಡ್ನ ಹಾಕ್ಕೊಂಡು, ಸೊ ಆಮೇಲೆ ನಾವು ಇವಾಗ ಸ್ಲೀವ್ ಸ್ಪೇಸ್ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಾನು ಇಲ್ಲಿ ಮಾತ್ರ ಕ್ಲೀನ್ ಮಾಡ್ತೀನಿ. ಸೊ ಇದು ಹಾಗೆ ಇರುತ್ತೆ, ಇಲ್ಲಿ ಅವಶ್ಯಕತೆ ಇಲ್ಲ ನಿಮಗೆ. ಸೊ ನಿಮ್ಗೆ ಇಲ್ಲಿ ನೀಟಾಗಿ ಕಾಣುತ್ತೆ. ಸೊ ಹಾಗಾಗಿ ಸೊ ಇವಾಗ ನಾನೊಂದು 10 ಇಂಚು ಉದ್ದಕ್ಕೆ ಸ್ಲೀವ್ ಮಾರ್ಕ್ ಹಾಕೊಳ್ತೀನಿ. 10 ಇಂಚು ರೆಡಿ ಅಂತ ಅಂದರೆ ಅದಕ್ಕೆ 1 ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. ಸೊ ಇಷ್ಟು ತಗೊಂಡಾದ್ಮೇಲೆ ಇದು ನಂದೇ ಮೆಷರ್ ಆಗಿರೋದ್ರಿಂದ ಚೆಸ್ಟ್ ಮೆಷರ್ಮೆಂಟ್ ಬಂದು 36 ಇಂಚು. ಸೊ ಅದನ್ನು 10ರಿಂದ ಡಿವೈಡ್ ಮಾಡಿ. 36 ಇಂಚಿನ 10ರಿಂದ ಡಿವೈಡ್ ಮಾಡಿದಾಗ 3.6 ಬರುತ್ತೆ. ಸೊ ಇಲ್ಲಿಂದ 3.6ಗೆ ಅಥವಾ ನೀವು 3.25 ಮಾಡ್ಕೊಳ್ತೀವಿ ಅಂದರೂ ಓಕೆ. ಕ್ಯಾಪ್ ಹೈಟ್ ಇಲ್ಲ 3.6 1 ಪಾಯಿಂಟಲ್ಲಿ ಏನಾಗಲ್ಲ, ಮಾಡ್ಕೊಳ್ಳಿ ಕ್ಯಾಪ್ ಹೈಟ್ ಅಂತ ಇದನ್ನು. ಸೊ ಇದನ್ನು ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಇದನ್ನ ಕ್ಯಾಪ್ ಹೈಟ್ ಅಂತೀವಿ. ಇಲ್ಲಿ ಫೋಲ್ಡೆಡ್ ಅಲ್ಲಿ ಬಟ್ಟೆ ಇರುತ್ತೆ.
ಸೊ ಈ ರೀತಿ ಮಾರ್ಕ್ ಹಾಕೊಂಡ್ಮೇಲೆ ಸೊ ಇಲ್ಲಿಂದ ಸ್ಟ್ರೈಟಾಗಿ ಟೇಪ್ನ ಇಟ್ಕೊಳ್ಳಿ. ನಂದೆಷ್ಟು ಆರ್ಮೋಲ್ ರೌಂಡ್, ಇಲ್ಲಿ ಏನು ಆರ್ಮೋಲ್ ರೌಂಡ್ ಹಾಕಿದ್ದೀನಿ ಸೊ ಅದೆಷ್ಟು 8.5 ಬರುತ್ತೆ. ಸೊ ಇಲ್ಲಿಂದ ನಾವು ಈ ಏನಿದೆ ಇಲ್ಲಿ ಸ್ಟಾರ್ಟಿಂಗ್ ಇದೆಯಲ್ಲ ಸ್ಲೀವ್ದು, ಸೊ ಇಲ್ಲಿಂದ ಟೇಪ್ನ ಈ ರೀತಿ ಮೆಷರ್ ಮಾಡಿ ಇಟ್ಟಾಗ 8.5 ಇಂಚಿಗೆ ಈ ಲೈನ್ ಮೇಲೆ 8.5 ಎಲ್ಲಿ ಬರುತ್ತೋ ಸೊ ಅಲ್ಲಿಗೆ ಮಾರ್ಕ್ ಹಾಕೊಳ್ಳಿ ನೋಡಿ, ಈ ಥರ 8.5. ಸೊ ಇಲ್ಲಿಂದ ಇಲ್ಲಿ ಸೀಮಿಂಗ್ ಲೈನ್ಸ್ಗೆ 2 ಇಂಚ್ ಬಿಟ್ಟರೆ ನೀವು ಇಲ್ಲಿ 2 ಇಂಚ್ ಬಿಟ್ಕೊಳ್ಳಿ. ಸೊ ಇಲ್ಲಿ 1 ಇಂಚ್ ಬಿಟ್ಟರೆ ನೀವು ಇಲ್ಲಿ 1 ಇಂಚ್ ಬಿಟ್ಕೊಳ್ಳಿ. ಸೊ ಆ ರೀತಿ ಮಾಡಿಕೊಂಡು ನೋಡಿ, ಇಲ್ಲಿಂದ ಈ ರೀತಿ ಒಂದು ನೇರ ಗೆರೆ ಹಾಕೊಳ್ಳಿ. ಯಾರು ಸ್ಲೀವ್ ಮಾರ್ಕ್ ಮಾಡೋಕ್ಕೆ ಬರಲ್ಲ, ಸೊ ಅಂಥವ್ರು ಈ ಐಡಿಯಾನ ಫಾಲೋ ಮಾಡಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ನೀವು ಇಲ್ಲಿಗೆ ಟೇಪ್ನ ಈ ರೀತಿ ಮೆಷರ್ ಮಾಡಿಕೊಂಡು ಈ ಲೈನ್ಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಸೆಂಟರ್ ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಳ್ಳಿ. ಮೇಲ್ಗಡೆ 1/2 ಇಂಚು, ಕೆಳಗಡೆ 1/2 ಇಂಚು. ಸೊ ಇಲ್ಲಿಂದ 1 ಇಂಚು ಈ ರೀತಿ, ಇಲ್ಲಿಂದ 1 ಇಂಚು ಈ ರೀತಿ ಒಂದು ಲೈನ್ ಹಾಕ್ಕೊಂಡು ಸೊ ಇಲ್ಲಿಂದ ನೀವು ನೋಡಿ ಈ ರೀತಿ ಶೇಪ್ ಕೊಡಿ. ಈ ರೀತಿ ಇದು ಬಂದು ಬ್ಯಾಕ್ ಸ್ಲೀವ್ ಶೇಪ್. ಸೊ ಇವಾಗ ಫ್ರಂಟ್ದು ಹಾಕೊಳ್ಬೇಕು. ಫ್ರಂಟ್ದು ಯಾವಾಗ ಹಾಕೊಳ್ಳೋದು, ಸೇಮ್ ಇಲ್ಲಿಂದ ನಾವು ಇಲ್ಲಿ 1 ಇಂಚ್ ಗೇನ್ ಮಾರ್ಕ್ ಹಾಕಿರ್ತೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕೆಳಗಡೆ ಬನ್ನಿ ಈ ಥರ. ಸೊ ಇಲ್ಲಿ ಏನು 1/2 ಇಂಚಿಗೆ ಸೆಂಟರ್ ಮಾರ್ಕ್ ಹಾಕಿದ್ದೀವಿ, ಇದನ್ನು ಟಚ್ ಆಗಿ ಹಿಂಗೆ ಬರಬೇಕು. ಸೊ ಇದು ಬಂದು ಫ್ರಂಟ್ ಈ ರೀತಿ. ಸೊ ತೋಳಿನ ಸುತ್ತಳತೆ 5.5 ಇಂಚು, ತೋಳಿನ ಸುತ್ತಳತೆ 5.5 ಇಂಚು. ಸೊ 5.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ನೋಡಿ. 5.5 ಇಂಚಿಗೆ ಇದು ಎಕ್ಸಾಕ್ಟ್ ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಇಲ್ಲಿ ಏನು ಸೀಮಿಂಗ್ ಲೈನ್ಸ್ ಬಿಟ್ಟಿದ್ದೀವಿ 2 ಇಂಚು. ಸೊ ಆ 2 ಇಂಚಿನ ಇಲ್ಲಿ ಬಿಟ್ಕೊಳ್ಳಿ. ಸೊ ಈಗ ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದು ನಮ್ಮ ಸ್ಲೀವ್ ಮಾರ್ಕಿಂಗ್. ಸೊ ಇವಾಗ ನಾನು ನಿಮಗೆ ಬ್ಯಾಕ್ ಹಾರ್ಮೋಲ್ನ ತೋರಿಸಿದ್ದೀನಿ. ಸೊ ಈಗ ಇವಾಗ ಇದಕ್ಕೆ ನಾವು ಬ್ಯಾಕ್ ಅದಂದ್ರೆ ನೋಡಿ, ಇದು ಬ್ಯಾಕ್ ಶೇಪ್ ಅಂದರೆ ನೋಡಿ ಇದು. ಸೊ ಇದನ್ನು ಮೆಷರ್ ಮಾಡ್ಕೊಳ್ಳೋಣ. ಇಲ್ಲಿ ಎಷ್ಟು ಬಂದಿತ್ತು, 8.5 ಕರೆಕ್ಟಾಗಿ ಬಂದಿತ್ತು. ಸೊ ಇಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ ನೋಡಿ. ಈ ಫಿಟ್ಟಿಂಗ್ ಸ್ಟಿಚ್ ಏನಿದೆ ಇಲ್ಲಿಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ 8.5 ಇಂಚ್ಗೆ ಬರ್ತಾ ಇದೆ. ಸೊ ಈ ಥರ ಇದ್ದಾಗ ಬಾಡಿ ಪೀಸ್ಗಿನ್ನ ಸ್ಲೀವ್ ಪೀಸು ಎಕ್ಸ್ಟ್ರಾ ಬರಲ್ಲ. ಈ ರೀತಿ ಮೆಷರ್ ಮಾಡಿ ನೀವು ಕಟ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಬಾಡಿ ಪೀಸ್ಗಿನ್ನ ಸ್ಲೀವ್ ಪೀಸ್ ಎಕ್ಸ್ಟ್ರಾ ಬರಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಸ್ಲೀವ್ ಫ್ರಂಟ್ದು ಅಷ್ಟೇ, ಫ್ರಂಟಲ್ಲಿ ನಾವು ಎಕ್ಸ್ಟ್ರಾ ಆರ್ಮೋಲ್ ರೌಂಡ್ ತೆಗೆದಿರ್ತೀವಿ. ಸೊ ಇಲ್ಲೂ ಅಷ್ಟೇ ಎಕ್ಸ್ಟ್ರಾ ಆರ್ಮೋಲ್ ರೌಂಡ್ ತೆಗೆದಿರ್ತೀವಿ. ಸೊ ಸೇಮ್ ಟು ಸೇಮ್ ಮ್ಯಾಚ್ ಆಗುತ್ತೆ, ಯಾವುದೇ ನಿಮಗೆ ಪ್ರಾಬ್ಲಮ್ ಬರೋಲ್ಲ. ಈ ರೀತಿ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳಿ, ಆರ್ಮೋಲ್ ರೌಂಡ್ಗೆ ಮ್ಯಾಚ್ ಆಗೋ ಥರ ಇದನ್ನ ಇಟ್ಕೊಂಡು ಮಾಡ್ಕೊಳ್ಳಿ, ಎಕ್ಸಾಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ವಿಷಯ, ಎಲ್ರಿಗೂ ಹೇಳ್ದಂಗೆ ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತಾ ಇದ್ದೀನಿ, ಬೇಸಿಕ್. ಈಗ ಆಲ್ರೆಡಿ ನಾನು 3-4 ವಿಡಿಯೋದಲ್ಲಿ ನಾನು ಅನೌನ್ಸ್ ಮಾಡಿದ್ದೀನಿ. ಸುಮಾರು ಜನ ಮೆಸೇಜ್ ಹಾಕಿದ್ದೀರಾ, ತುಂಬ ಖುಷಿ ಆಯಿತು. ಸುಮಾರು ಜನ ರೆಡಿ ಇದ್ದೀರಾ ಸೇರ್ಕೊಳ್ಳೋಕ್ಕೆ, ಸಂತೋಷ. ಎಲ್ಲರೂ ಅನೌನ್ಸ್ ಮಾಡಲ್ವ ಅಂತ ಕೇಳ್ತಿದ್ದೀರಾ. ಸೊ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಸಂತೋಷ, ಖುಷಿ ಆಗುತ್ತೆ. ತುಂಬ ಜನ ಸೇರ್ಕೊಳ್ಳೋಕೆ ರೆಡಿ ಇದ್ದೀರಾ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ. ಸೊ ಯಾರೆಲ್ಲ ಅವಶ್ಯಕತೆ ಇದ್ದವರೆಲ್ಲ ಮೆಸೇಜ್ ಹಾಕಿದ್ದೀರಾ. ಸೊ ಇನ್ನೂ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಆದಷ್ಟು ನಾನು ಮಾರ್ಚ್ 25th ಈ ಮಂತ್ 25th ಮೇಲೆ ನಾನು ಕ್ಲಾಸ್ನ ಶುರು ಮಾಡ್ತೀನಿ. ಸೊ ಅದಾದಮೇಲೆ ಗ್ರೂಪ್ ಮಾಡ್ತೀನಿ. ಆ ಗ್ರೂಪ್ ಮಾಡಿದಾದಮೇಲೆ ನಾನು ಅಮೌಂಟ್ ಹೇಗೆ ಪೇ ಮಾಡೋದು ಅನ್ನೋದು ಕೂಡ ನಾನು ಹೇಳ್ತೀನಿ. ಸೊ ಓಕೆ, ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೊಸಬರಿಗಾಗಿ ಆರ್ಮೋಲ್ಗೆ ಮ್ಯಾಚ್ ಆಗೋ ಥರ ಸ್ಲೀವ್ನ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋದು ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಈ ಟಾಪಿಕ್ ಇಷ್ಟ ಆದರೆ ಲೈಕ್, ಇಲ್ಲಾಂದರೆ ಡಿಸ್ಲೈಕ್ ಏನೋ ಅಂದ್ಕೊಡಿ. ಸೊ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟು ಊಟಕ್ಕೆ ಬಾಯ್, ಥ್ಯಾಂಕ್ ಯು.